ಗೀಸರ್ ಹಾಕೊಂಡ್ರು ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಗೀಸರ್ನು ಪ್ರತಿಯೊಂದು ರೂಮಲ್ಲೂ ಒಂದು ಗೀಸರ್ ಹಾಕೋಬೇಕಾಗುತ್ತೆ. ಅದನ್ನ ಆಫ್ ಆನ್ ಮಾಡಬೇಕಾಗುತ್ತೆ. ಜೊತೆಗೆ ಅದಕ್ಕೆ ಕರೆಂಟ್ ಬಿಲ್ಲು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಲ್ಲಾನು ಇರುತ್ತೆ. ಸೊ ಕಾಯಿಲ್ ನ ಇದಕ್ಕೆ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ, ಇದು ಬೇಕು ಅಂತ ಆನ್ ಮಾಡಿದ್ರೆ ಅದು ಆಟೋಮೆಟಿಕ್ ಟೆಂಪರೇಚರ್ ಸೆಟ್ ಆಗುತ್ತೆ, ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಹೌದು. ಸೋಲಾರ್ ಅಲ್ಲಿ ಹಾರ್ಡ್ ವಾಟರ್ ಗೆ ಇವಾಗಿರೋ ಟೆಕ್ನಾಲಜಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಓಕೆ, ಅಲ್ಲ ಹಾರ್ಡ್ ವಾಟರ್ ಅಂತ ಏನಾದ್ರು ಸ್ಪೆಷಲ್ ಯಾವ್ದಾದ್ರು ಮಾಡಿದ್ರೆ ಇವಾಗ ಗ್ಲಾಸ್ ಲೈನ್ ಟೆಕ್ನಾಲಜಿ ಅದೇ ಟಾಪ್ ಒನ್. ನೀವು ಯಾವುದೇ ನೀರು ಯಾವುದೇ ಊರು ಎಲ್ಲ ಹಾಕಿದ್ರು ಪ್ರಾಬ್ಲಮ್ ಬರಲ್ಲ, ತೊಂದರೆ ಇಲ್ಲ. ಉತ್ತರ ಕರ್ನಾಟಕದ ಹೆವಿ ಬಿಸಿಲಿದ್ರು ಪರವಾಗಿಲ್ಲ, 4000 ppm ಹಾರ್ಡ್ ವಾಟರ್ ಇದ್ರು ಕೂಡ ನಿಮಗೆ ಪ್ರಾಬ್ಲಮ್ಸ್ ಬರಲ್ಲ. ಸೊ ವೀಕ್ಷಕರೇ, 58 ರೂಪಾಯಿಗೆ ಸೋಲಾರ್ ವಾಟರ್ ಹೀಟರ್ ಸಿಕ್ಕಿದ್ರೆ ಹೇಗಿರುತ್ತೆ? ಹೌದು, ಇದು ನಿಜಾಗ್ಲೇ ಹೇಳ್ತಾ ಇದ್ದೀನಿ. ತಮ್ಮನೆಲ್ಲ ನೋಡಿದ್ದು ನಿಜ. ನೋಡಿ, ನಮ್ಮ ಸುಪೀರಿಯರ್ ಸೋಲಾರ್ ಅಲ್ಲಿ ಇದು ಆಪ್ಷನ್ ಅವೈಲೇಬಲ್ ಇದೆ. ಹೌದು, ಇದು ಇರುವಂತದ್ದು ನಮ್ಮ ಕೆಂಗೇರಿ ರಿಂಗ್ ರೋಡ್ ಮರಿಯಪ್ಪನ್ ಪಾಳ್ಯದಲ್ಲಿ. ಇದು ನಿಜಾನ ಅಂತ ನಾನು ತಿಳ್ಕೊಳ್ಳೇಬೇಕು. ಬನ್ನಿ, ಒಳಗಡೆ ಇಲ್ಲಿನ ಓನರ್ ಆಗಿರುವಂತ ರಾಜಶೇಖರ್ ಸರ್ ಅವೈಲೇಬಲ್ ಇದ್ದಾರೆ. ಒಳಗಡೆ ಹೋಗಿ ಕೇಳೋಣ ಇದು ನಿಜಾನ, ಹೆಂಗೆ, ಏನ್ ಕತೆ ಅಂತ. ಬನ್ನಿ ನನ್ನ ಜೊತೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಸೂಪರ್ ಸರ್. ಸರ್, ಏನ್ ಸೋಷಿಯಲ್ ಮೀಡಿಯಾದ ಪೂರ್ತಿ ನಿಮ್ದೇ ಹವಾ. ಎಲ್ಲಿ ನೋಡಿದ್ರು 58 ರೂಪಾಯಿ ಸೋಲಾರು, 58 ರೂಪಾಯಿ ಸೋಲಾರು, 58 ರೂಪಾಯಿ ಸೋಲಾರು. ನೋಡಿ, ನನಗೂ ಒಂದು ಸೋಲಾರ್ ಬೇಕು. ಖಂಡಿತ ಸರ್. ಅದಕ್ಕೆ 60 ರೂಪಾಯಿ ತಗೊಂಡ್ಬಂದಿದ್ದೀನಿ. ತಗೊಳ್ಳಿ 58 ರೂಪಾಯಿ, 2 ರೂಪಾಯಿ ಚೇಂಜ್ ವಾಪಸ್ ಕೊಟ್ಬಿಟ್ಟು ನನಗೂ ಒಂದು ಸೋಲಾರ್ ಕೊಡ್ಬೇಕು ನೀವು. ಬನ್ನಿ ಸರ್, ತಗೊಳ್ಳೋಣಲ್ವಾ? ಖಂಡಿತ ಸರ್, ನನಗೂ ಸೋಲಾರ್ ತಗೋಬೇಕು ಅಂತ ಬಹಳ ಇಷ್ಟ. ಬನ್ನಿ ಫಸ್ಟ್ ಒಳಗಡೆ ಹೋಗೋಣ, ನಡೀರಿ. ಬನ್ನಿ. ಓಕೆ ಸರ್, ಫಸ್ಟ್ ನನ್ನ ಕ್ವಶನ್ ಏನಂತಂದ್ರೆ, ಇದು ನಿಜನಾ 58 ರೂಪಾಯಿಗೂ ಒಂದು ಬ್ರ್ಯಾಂಡ್ ಸೋಲಾರ್ ಕೊಡೋಕೆ ಆಗತ್ತಾ? 100% ಆಗುತ್ತೆ ಸರ್. ಓಕೆ, ಯಾಕೆ ಹೇಳಿ. ನಾವು ಮ್ಯಾನುಫ್ಯಾಕ್ಚರರ್, ನೀವೇ ಮ್ಯಾನುಫ್ಯಾಕ್ಚರರ್? ಖಂಡಿತ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಸೊ ಇದರಲ್ಲಿ ಹಿಡನ್ ಕಾಸ್ಟ್ ಕಡಿಮೆ ಇರುತ್ತೆ. ಸೊ ನಮ್ಮ ಕಸ್ಟಮರ್ಸ್ಗೆ ನಾವು ಬೆಸ್ಟ್ ಬೆನಿಫಿಟ್ ನ ವರ್ಕೌಟ್ ಮಾಡಬಹುದು. ಓಕೆ, ಫಸ್ಟ್ ನಾವು ಬ್ರ್ಯಾಂಡ್ ಬಗ್ಗೆ ಮಾತಾಡೋಣ. ಖಂಡಿತ. ಸುಪೀರಿಯರ್ ಸೋಲಾರ್. ಓಕೆ, Yes, ನಿಮ್ ಬಗ್ಗೆ ಹೇಳಿ. ಲೈಕ್ ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ? ಸೊ ಹೇಗೆ ಗುರುತಿಸಿಕೊಂಡಿದ್ದೀರಾ? ಸುಪೀರಿಯರ್ ಬ್ರ್ಯಾಂಡ್ 15 ಇಯರ್ಸ್ ಅಬೌವ್ ಇಂದ ಇದೆ ಸರ್. 15 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ? ಓಕೆ ಓಕೆ. ಸೊ ಈಗ ಆಲ್ರೆಡಿ ನಾವು ಇದೇ ಪ್ಲೇಸ್ ಅಲ್ಲಿ ನಾವು ಆಲ್ರೆಡಿ 15 ಇಯರ್ಸ್ ಇಂದ ಇದೀವಿ ನಾವು. ಸೊ ನಮ್ಮ ಬ್ರ್ಯಾಂಡ್ ಕೂಡ ಇದುವರೆಗೂ 15 ಇಯರ್ಸ್ ವೆಲ್ ನೋನ್ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಆಗಿದೆ. 100% ಸರ್. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಬೆಸ್ಟ್ ಸೋಲಾರ್ ಸರ್ವಿಸ್ ಪ್ರೊವೈಡರ್ ಇನ್ ಬೆಂಗಳೂರು ಅಂತ ಚೆಕ್ ಮಾಡಿದ್ರೆ ಸೊ ಟಾಪ್ 5 ಅಲ್ಲಿ ನಾವು ಬರ್ತೀವಿ. ಟಾಪ್ 5 ಬರ್ತೀರಾ? 100% ಅಂತ ಹೆಸರು ಮಾಡಿದ್ದೀರಾ? ಹೌದು ಸರ್. ಓಕೆ ಸರ್, ನಾನು ಇನ್ನೊಂದು ಕೆಲವೊಂದು ಕ್ವಶನ್ಸ್ ಗಳಿದೆ. ನೋಡಿ, ಸೋಲಾರ್ ಅಂತ ಬಂದಾಗ ನೀವೇನೋ ಕಮ್ಮಿ ರೇಟ್ ಕೊಡ್ತಾ ಇದ್ದೀರಾ, 58 ರೂಪೀಸ್ ಇವಾಗ ಇಂಟ್ರೊಡಕ್ಷನ್ ಮಾಡಿದ್ದೀರಾ. ಆದ್ರೆ ತುಂಬಾ ಜನ ಅನ್ಕೊಂತಾರೆ ಸೋಲಾರ್ ಕಾಸ್ಟ್ಲಿ. ಹೌದು ಸರ್. ಯಾಕೆ ಸೋಲಾರ್ಗೆ ಹೋಗೋದು? ನಾವು ಅದ್ರ ಬದಲು ಒಂದು ಗೀಸರ್ ತಗೊಂಡ್ಬಿಡ್ಬೋದಲ್ವಾ? ಒಂದು ಒಳ್ಳೆ ಬ್ರ್ಯಾಂಡ್ ಗೀಸರ್ ಅಂದ್ರೂ 6,000 to 7,000 ರೂಪಾಯಿ ಸಿಗುತ್ತೆ. ಓಕೆ, 6,000 to 7,000 ರೂಪಾಯಿ ಒಂದು ಗೀಸರ್ ತಗೊಂಡ್ಬಿಡೋಣ ಸಾಕು, ಅದು ನಮ್ಮ ಮನೆಗೆ ಅಂತ ಹೇಳ್ತಾರೆ. ಅಂಡ್ ಇನ್ನೊಬ್ರು ಕೆಲವ್ರಿಗೆ ಕ್ವಶನ್ಸ್ ಏನಿರುತ್ತೆ ಅಂತಂದ್ರೆ, ನಾವೇನೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಸೋಲಾರ್ ತಗೊಂಡ್ಬಿಡ್ತೀವಿ, ಮಳೆಗಾಲದಲ್ಲಿ ಇದು ವರ್ಕ್ ಆಗುತ್ತಾ, ಚಳಿಗಾಲದಲ್ಲಿ ಇದು ವರ್ಕ್ ಆಗುತ್ತಾ ಅನ್ನೋ ತುಂಬಾ ಕ್ವಶನ್ಸ್ ಇರುತ್ತೆ. ನನ್ನ ಮೊದಲನೇ ಕ್ವಶನ್ಗೆ ಆನ್ಸರ್ ಮಾಡಿ. ನಾವು ಯಾಕೆ ಗೀಸರ್ಗೆ ಆಫ್ಟ್ ಮಾಡೋ ಬದಲು ಸೋಲಾರ್ಗೆ ಆಫ್ಟ್ ಮಾಡ್ಬೇಕು ಸರ್? ಏನ್ ಹೇಳ್ತೀರಾ ಇದಕ್ಕೆ? ಸರ್, ಈಗ ಬೆಂಗಳೂರಲ್ಲಿ ಒಂದು ಅಂದಾಜು ತಗೊಳ್ಳೋಣ. ಸೊ ಬೆಂಗಳೂರಲ್ಲಿ ಕಸ್ಟಮರ್ಸ್ ಮೈಂಡ್ ಸೆಟ್ ಏನಾಗಿದೆ ಅಂದ್ರೆ, ಕಡಿಮೆ ಕಾಸ್ಟ್ ಬರಬೇಕು, ಎನಿ ಟೈಮ್ ಸಿಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಕರೆಕ್ಟ್ ಕಡಿಮೆಗೆ ಒಂದು ಗೀಸರ್ ತಗೊಂಡು ಹಾಕೊಂಡ್ಬಿಡೋಣ ಅಂತ ಹೇಳ್ತಾರೆ. ಆದ್ರೆ ತಿಂಗಳ ಅವರಿಗೆ 2,000 to 2,500 ರೂಪಾಯಿ, 3,000 ರೂಪಾಯಿ, ಕೆಲವರು 5,000 ರೂಪಾಯಿ ಕರೆಂಟ್ ಬಿಲ್ ಕಟ್ಟೋರು ಬೆಂಗಳೂರಲ್ಲಿ 100% ಬರುತ್ತೆ ಸರ್. 100% ಇದ್ದಾರೆ. ಇವಾಗ ಯಾವುದೇ ಒಂದು ಸಣ್ಣ ಫ್ಯಾಮಿಲಿ ಅಂದ್ರೂ ಕೂಡ ಡಬಲ್ ಬೆಡ್ರೂಮ್ ಅಥವಾ ಟ್ರಿಬಲ್ ಬೆಡ್ರೂಮ್ ಇದ್ದೇ ಇರುತ್ತೆ. ಓಕೆ, ಸೊ 3 ಬೆಡ್ರೂಮ್ಗೂ ಒಂದೊಂದು ಗೀಸರ್ ಹಾಕ್ಬೇಕಂದ್ರೆ ಆರ್ಡ್ಲಿ ಒಂದು 7,000, ಒಂದು ISI ಇರೋಂಥ ಒಂದು ಚೆನ್ನಾಗಿರೋಂಥ ಒಂದು ಪ್ರಾಡಕ್ಟ್ ತಗೋಬೇಕಂದ್ರೆ 7,000 ರೂಪೀಸ್ ಆಗುತ್ತೆ. 7,000 into 3 ಹಾಕಿದ್ರೆ 21,000 ಆಗುತ್ತೆ. 21,000 ಅಲ್ಲೇ ಆಗೋಯ್ತಲ್ಲ? ಹೌದು ಹೌದು. ಇಲ್ಲಿ ಸೋಲಾರ್ ವಾಟರ್ ಹೀಟರ್ಗೆ ಬರೀ 16,000 ಕೊಟ್ಟರು ಕೂಡ ನಿಮಗೆ ಆಲ್ಮೋಸ್ಟ್ ನಿಮಗೆ 4 ಜನಕ್ಕೆ ಆಗುವಂತ ಒಂದು ಸೋಲಾರ್ ವಾಟರ್ ಹೀಟರ್ ಸಿಗುತ್ತೆ. 16,000 ರೂಪಾಯಿ. ಹೌದು. ಓಕೆ 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 ಓಕೆ. ಜೊತೆಗೆ ಸೊ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಇವಾಗ ನಾವು ಒಂದೇ ಸಲ 16,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಆ ಒಂದು ಮೈಂಡ್ ಸೆಟ್ ಇಂದ ಏನ್ ಮಾಡ್ತಾರೆ, ಗೀಸರ್ಗೆ ಹೋಗ್ತಾ ಇದ್ದಾರೆ. ಸೊ ಗೀಸರ್ಗೆ ಏನಾಗುತ್ತೆ, ಗೀಸರ್ಗೆ ಇನ್ವೆಸ್ಟ್ ಮಾಡಿದ್ರೆ 21,000 ಜೊತೆಗೆ ಎವ್ರಿ ಮಂತ್ 2,500 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇದ್ದೀರಾ. ಸೊ ಸೋಲಾರು, ನೀವು ಸೋಲಾರ್ ಎಲೆಕ್ಟ್ರಿಸಿಟಿ ಗೀಸರ್ ಹಾಕ್ಸೋ ಬದಲಾಗೇನೆ ನಿಮಗೆ ಸೋಲಾರ್ ಕಾಸ್ಟ್ ಫ್ರೀ ಆಗಿ ಬಂದ್ಬಿಡುತ್ತೆ. ಅದಕ್ಕೆ ಕಮ್ಮಿ ರೇಟ್ ಅಲ್ಲೇ ಬಂದ್ಬಿಡುತ್ತೆ. ಕಮ್ಮಿ ರೇಟ್ ಅಲ್ಲೇ ಫ್ರೀ ಆಗಿ ಬರುತ್ತೆ. ನೀವು ಎಲೆಕ್ಟ್ರಿಸಿಟಿ ಬಿಲ್ ಏನ್ ಕಟ್ತೀರಾ ಅದು ಕೂಡ ನಿಮಗೆ ಪ್ರತಿ ತಿಂಗಳು ಉಳಿತಾಯ ಆಗುತ್ತೆ. ನೀವು ಹೇಳಿದ್ ಕರೆಕ್ಟ್. ನೋಡಿ, ಪ್ರತಿ ತಿಂಗಳು ಒಂದು 2,000 ರೂಪಾಯಿ ಬಿಲ್ ಕಟ್ಟಿದ್ರು ಕೂಡ ವರ್ಷಕ್ಕೆ 24,000 ರೂಪಾಯಿ ಬಿಲ್ ಕಟ್ತಾ ಇದ್ದಾರೆ. ಹೌದು. ಅಂದ್ರೆ ಮೊದಲನೇ ವರ್ಷದಲ್ಲಿ ಇದು ಫ್ರೀ ಆಯ್ತು. ಸೋಲಾರು ಫ್ರೀ, ಟೋಟಲಿ ಮೊದಲನೇ ಸೋಲಾರ್ ಫ್ರೀ ಆಗಿ ಹೋಗಿದೆ. ಅವ್ರ ಎಲೆಕ್ಟ್ರಿಸಿಟಿ ದುಡ್ಡು ಪ್ರತಿ ವರ್ಷನೂ ಅವರಿಗೆ 2,400 2,400 ಉಳಿತಾಯ ಆಗುತ್ತೆ. ಇಂಟು ಇದು 15 to 20 years ಲೈಫ್ ಬಂದ್ರೆ ಅವರು ಸೋಲಾರ್ ನ ಹಾಕೊಂಡೇನೆ ಲಕ್ಷಾಂತರ ರೂಪಾಯಿ ಅವ್ರಿಗೆ ಇನ್ಕಮ್ ಇದೆ. ಆದ್ರೆ ಕಸ್ಟಮರ್ಸ್ ಏನ್ ಮಾಡ್ತಾ ಇದಾರೆ, ಸೋಲಾರ್ ಅಂದ್ರೆ ಕಾಸ್ಟ್ಲಿ, ಸೋಲಾರ್ ಅಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ, ಸೋಲಾರ್ ಆದ್ರೆ ಹಾಗೆ ಹೀಗೆ ಅಂತ ಕೆಲವು ಡೌಟ್ಸ್ ಗಳೆಲ್ಲ ಇದಾವೆ. ಆ ಎಲ್ಲಾ ಡೌಟ್ಸ್ ನಾನು ಇವಾಗ ಕ್ಲಿಯರ್ ಮಾಡ್ತೀನಿ. ಸೊ ಅದ್ರಲ್ಲಿ ನಾನೇನ್ ಹೇಳೋದು ಅಂತಂದ್ರೆ, ನಮ್ಮ ಉದ್ದೇಶ ಪ್ರತಿ ಒಂದು ಮನೆಯಲ್ಲಿ ಗೀಸರ್ ಬದಲಾಗಿ ಸೋಲಾರ್ ನ ರಿಪ್ಲೇಸ್ ಮಾಡಬೇಕು.
ಅಂದ್ರೆ ಸೋಲಾರ್ ಪ್ರತಿಯೊಂದು ಮನೆಗೂ ಹಾಕ್ಬೇಕು ಅನ್ನೋದೇ ನಮ್ಮ ಉದ್ದೇಶ, ನಮ್ಮ ಕಂಪನಿ ಉದ್ದೇಶ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, 58 rupees ಪರ್ ಡೇಗೆ ನಾವು ಆಫರ್ ಮಾಡಿದ್ವಿ. ಇದು ಸುಪೀರಿಯರ್ ಸೋಲಾರ್ ಅಲ್ಲಿ ಮಾತ್ರನೇ ಇರೋದು. ಡೆಫಿನೆಟ್ಲಿ ನಾನು ಎಲ್ಲೂ ಕೇಳೂ ಇಲ್ಲ ಇದನ್ನ. ಹೌದು, ಇದು ಆಲ್ ಓವರ್ ಕರ್ನಾಟಕ ಆಫರ್ಸ್ ಇದೆ. ಜೊತೆಗೆ ಬೇರೆ ಬೇರೆ ಬೆನಿಫಿಟ್ಸ್ ಕೂಡ ಇದಾವೆ. ಮತ್ತೆ ಜೊತೆಗೆ ನಮ್ಮಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್, ಹೊಸ ಮನೆಗೆ ಏನೇನ್ ಬೇಕು ಎಲ್ಲಾ ಪ್ರಾಡಕ್ಟ್ಸ್ ಇದೆ. ಎಲ್ಲಾ ಪ್ರಾಡಕ್ಟ್ ಬಗ್ಗೆ ನಾನು ಒಂದೊಂದಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ನಾನು ಎರಡನೇ ಕ್ವಶನ್ ಇವಾಗ. ಓಕೆ, ತುಂಬಾ ಜನ ಅನ್ಕೋಬಹುದು, ಓಕೆ ನಾವೇನೋ ಬಿಡಿ 58 rupees ಕೊಟ್ಟು ಹಾಕೊಂಡ್ಬಿಡ್ತೀವಿ, ವಾಟ್ ಅಬೌಟ್ ಮಳೆಗಾಲ ಚಳಿಗಾಲ, ಅವಾಗ ನಿಮ್ದು ಹೇಗೆ ವರ್ಕ್ ಆಗುತ್ತೆ ಸರ್? ಈಗ ಅದು ಕಾಮನ್ ಕ್ವಶನ್, ಕೆಲವು ಕಸ್ಟಮರ್ ಅಲ್ಲಿ ಅದೇ ಮೈಂಡ್ ಅಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದ್ರ ಜೊತೆಗೆ ಇನ್ನೂ 5 ಪಾಯಿಂಟ್ಸ್ ಕಸ್ಟಮರ್ ಮೈಂಡ್ ಅಲ್ಲಿ ಇರೋದನ್ನ ನಾನೇ ಕ್ಲಿಯರ್ ಮಾಡಿ ಹೇಳಿ. ಸೊ ಏನಂತಂದ್ರೆ, ಇವಾಗ ನಾವು ಹಾಕೊಂಡಿದೀವಿ ಸೋಲಾರು, ನಮ್ಮ ಮನೆಯಲ್ಲಿ ಬಿಸಿ ನೀರು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಬಿಸಿ ನೀರು ಬರ್ತಾ ಇಲ್ಲ ಅನ್ನೋದಕ್ಕೆ ವಿಚಾರಕ್ಕೆ ಒಂದೆರಡು ಸಣ್ಣ ಪುಟ್ಟ ಕ್ವಶನ್ಸ್ ಇರುತ್ತೆ. ಸೊ ಇವಾಗ ಏನು ಹೊಸ ಟೆಕ್ನಾಲಜೀಸ್ ಬಂದಿದೆ, ಮೊದಲೆಲ್ಲ FEC ಪ್ಯಾನಲ್ ಸಿಸ್ಟಮ್ ಯೂಸ್ ಮಾಡ್ತಾರೆ. ಕರೆಕ್ಟ್. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಅದ್ರಲ್ಲಿ ಗ್ಲಾಸ್ ಹೀಟ್ ಆಗ್ಬೇಕು, ಅದ್ರೊಳಗಡೆ ಅಂತ ಕಾಯಿಲ್ ಹೀಟ್ ಆಗ್ಬೇಕು, ಒಳಗಡೆ ನೀರ್ ಹೀಟ್ ಆಗ್ಬೇಕು. ಇವಾಗೆಲ್ಲ ಡೈರೆಕ್ಟ್ ಬೋರೋಸಿಲಿಕೇಟ್ ಗ್ಲಾಸ್ ಟ್ಯೂಬ್ಸ್ ಇರೋದ್ರಿಂದ ಸಣ್ಣ ಕ್ಲೈಮೇಟ್ ಇದ್ರೂ ಕೂಡ ಹೀಟ್ ಆಗುತ್ತೆ. ಜೊತೆಗೆ ಇನ್ಸುಲೇಷನ್ ಇರೋದ್ರಿಂದ ಏನಾಗುತ್ತೆ, ಒಂದ್ಸಲ ಹೀಟ್ ಆದ್ರೆ 48 ಗಂಟೆ ಹೀಟ್ ಲಾಸ್ ಆಗಲ್ಲ. 48 ಗಂಟೆ. ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ, ಕಸ್ಟಮರ್ಸ್ ಕ್ಲೈಮೇಟ್ ಮಡ್ರಾಸ್ ಅಲ್ಲಿ ಸೈಕ್ಲೋನ್ ಆಗಿ, ಬೆಂಗಳೂರಲ್ಲಿ ಕಾಮನ್ ಅದು ಮಡ್ರಾಸ್ ಸೈಕ್ಲೋನ್ ಆಗೋದು, ಹಾಗೊಂದಿನ ಹೀಗೊಂದಿನ ಬರುತ್ತೆ. ಸೊ 3-4 days ಕಂಟಿನ್ಯೂಸ್ ಆಗಿರುತ್ತೆ. ಆ ಟೈಮಲ್ಲಿ ಡೈರೆಕ್ಟ್ ಆಗಿ ಸ್ನಾನ ಮಾಡಬಹುದು, ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ. ಇಯರ್ಲಿ 15 days ಮಾತ್ರ ಇರುತ್ತೆ. ಅದು ಬಿಟ್ಟು ಬೇರೆ ಯಾವ್ದು ಅವ್ರಿಗೆ ಬೇರೆ ಕಾಯಿಲ್ ಹಾಕೋಬೇಕು, ಗೀಸರ್ ಹಾಕೋಬೇಕು ಆಪ್ಷನ್ ಇಲ್ಲ. ಇನ್ ಕೇಸ್ ನಮಗ್ ಬೇಕು, ಆ ಟೆಂಪರೇಚರ್ ಕೂಡ ನಮಗ್ ಸಾಕಾಗಲ್ಲ ಅಂದ್ರೆ, ಇದಕ್ಕೆ ಎಲೆಕ್ಟ್ರಿಕಲ್ ಬ್ಯಾಕಪ್ ಹಾಕೋದಕ್ಕೆ ನಾವು ಆಪ್ಷನ್ ಇರುತ್ತೆ. ಎಲೆಕ್ಟ್ರಿಕಲ್ ಬ್ಯಾಕಪ್ ಇರುತ್ತೆ. ಸೊ ಇಯರ್ಲಿ 15 days ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬಹುದು. ಈಗ ನೋಡಿ, ಗೀಸರ್ ಹಾಕೊಂಡ್ರು ಅಂತ ತಿಳ್ಕೊಳ್ಳಿ, ಪ್ರತಿಯೊಂದು ಗೀಸರ್ನು ಪ್ರತಿಯೊಂದು ರೂಮಲ್ಲೂ ಒಂದು ಗೀಸರ್ ಹಾಕೋಬೇಕಾಗುತ್ತೆ. ಅದನ್ನ ಆಫ್ ಆನ್ ಮಾಡಬೇಕಾಗುತ್ತೆ. ಜೊತೆಗೆ ಅದಕ್ಕೆ ಕರೆಂಟ್ ಬಿಲ್ಲು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಲ್ಲಾನು ಇರುತ್ತೆ. ಸೊ ಕಾಯಿಲ್ ನ ಇದಕ್ಕೆ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ, ಇದು ಬೇಕು ಅಂತ ಆನ್ ಮಾಡಿದ್ರೆ ಅದು ಆಟೋಮೆಟಿಕ್ ಟೆಂಪರೇಚರ್ ಸೆಟ್ ಆಗುತ್ತೆ, ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಹೌದು. ಈಗ ಯಾವುದೇ ಗೀಸರ್ ಬೇಕಾಗಿರಲ್ಲ, ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ. ಕಸ್ಟಮರ್ ಕೆಲವರು ತಲೆಯಲ್ಲಿ ಏನಾಗುತ್ತೆ, ಹಣ ಜಾಸ್ತಿ ಮತ್ತೆ ಮೇಂಟೆನೆನ್ಸ್ ಜಾಸ್ತಿ ಅಂತ ತಿಳ್ಕೊಂತಾರೆ. ಸೊ ಮೇಂಟೆನೆನ್ಸ್, ಝೀರೋ ಮೇಂಟೆನೆನ್ಸ್. ಸೋಲಾರ್ ಸಿಂಟೆಕ್ಸ್ ಟ್ಯಾಂಕ್ ಹೇಗಿರುತ್ತೋ ಸೋಲಾರ್ ಕೂಡ ಹಾಗೆ ಇರುತ್ತೆ. ನೋ ಮೇಂಟೆನೆನ್ಸ್. ಜನರಲ್ ಕ್ಲೀನಿಂಗ್ ನಾವು ಹೇಳ್ತೀವಿ. ಜನರಲ್ ಕ್ಲೀನಿಂಗ್ ಏನಂತಂದ್ರೆ, ಸೋಲಾರ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಬರಲ್ಲ, ನೀರಿಂದ ಪ್ರಾಬ್ಲಮ್ ಬರುತ್ತೆ. ಸೊ ನೀರಲ್ಲಿ ಸ್ಕೇಲಿಂಗ್ ಆಗುತ್ತೆ. ಅದನ್ನೇನಾಗುತ್ತೆ, ಜನರಲ್ ಆಗಿ ಒಂದು 2 years ಒಂದ್ಸಲಿ, 1 year, 1.5 year, 2 years ಒಂದ್ಸಲ ಹಾರ್ಡ್ ವಾಟರ್ ನೋಡ್ಕೊಂಡು ಜಸ್ಟ್ ಕ್ಲೀನಿಂಗ್ ಮಾಡಿಸ್ಕೊಂಡ್ರೆ ಲೈಫ್ ಚೆನ್ನಾಗಿ ಬರುತ್ತೆ. ಇನ್ನೊಂದು ಕ್ವಶನ್ ಇದೆ ನಂದು. ನೀವು ಹೇಳಿದ್ರೆ ಹಾರ್ಡ್ ವಾಟರ್ ಅಂತ ಹೇಳಿದ್ರಿ. ಓಕೆ, ಉತ್ತರ ಕರ್ನಾಟಕದ ಕಡೆ ಅಂಡ್ ಕೆಲವೊಂದ್ ಕಡೆ ಬೆಂಗಳೂರಲ್ಲೂ ಕೂಡ ನಾವು ಬೋರ್ ಹಾಕಿದಾಗ ಹಾರ್ಡ್ ವಾಟರ್ ಬರುತ್ತೆ. ಓಕೆ, ತುಂಬಾ ಜನ ಅನ್ಕೋಬಹುದು ಇದರಿಂದ ನಮ್ಮ ಸೋಲಾರ್ ಹಾಳಾಗಬಹುದಲ್ವಾ, ಈ ಕ್ವಶನ್ಸ್ ಇರುತ್ತೆ. ಅದಕ್ಕೆ ಏನ್ ಆನ್ಸರ್? ಸರ್, ಸೋಲಾರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಒಳಗಡೆ ಬ್ಲಾಕೇಜ್ ಆಗುತ್ತೆ. ಬ್ಲಾಕೇಜ್ ಆಗುತ್ತೆ, ಏನಾಗುತ್ತೆ ಅಂದ್ರೆ ಇದ್ರಲ್ಲೆಲ್ಲ ಸ್ಕೇಲಿಂಗ್ ಸೇರ್ಕೊಳ್ಳುತ್ತೆ. ಅವಾಗ ನೀವು ಒಂದು ಎಕ್ಸಾಂಪಲ್, ಒಂದು 110 ಲೀಟರ್ ಸೋಲಾರ್ ಹಾಕೊಂಡ್ರೆ 50 ಲೀಟರ್ ಮಾತ್ರ ನೀರು ಬರುತ್ತೆ. 50 ಲೀಟರ್ ನೀರು ಅದರಲ್ಲಿ ಸ್ಕೇಲಿಂಗ್ ಬ್ಲಾಕ್ ಆಗುತ್ತೆ. ಅದನ್ನ ಕ್ಲೀನ್ ಮಾಡಿಸ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಆದ್ರೆ ನಮ್ದು ಗ್ಲಾಸ್ ಲೈನ್ ಟೆಕ್ನಾಲಜಿ ಆಗಿರೋದ್ರಿಂದ ಸಿಸ್ಟಮ್ಗೆ ಉಪ್ಪು ನೀರಿಂದ ಪ್ರಾಬ್ಲಮ್ ಏನು ತೊಂದರೆ ಇಲ್ಲ, ಸಿಸ್ಟಮ್ಗೆ ಪ್ರಾಬ್ಲಮ್ ಇಲ್ಲ. ಕ್ಲೀನಿಂಗ್ ಮಾಡಿಸ್ಕೊಂಡ್ರೆ, ಇವಾಗ ನೀವು ನೋಡಿದ್ರೆ ಎಕ್ಸಾಂಪಲ್, ಸಿಂಟೆಕ್ಸ್ ಟ್ಯಾಂಕ್ ಒಂದು 3 ವರ್ಷ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಅರ್ಧ ಅಡಿ ಕೆಳಗಡೆ ಕೂತಿರುತ್ತೆ. ಅವಾಗ ಏನಾಗುತ್ತೆ, ಅದನ್ನ ನೀವು ನೋಡಿದ್ರೆ ಯೂಸ್ ಮಾಡಕ್ಕಾದ್ರೂ ಮನ್ಸು ಬರುತ್ತೆ. ಅದನ್ನೇ ಅದೇ ತರನೇ ಸೋಲಾರ್ ಒಳಗಡೆ ಇದು ಫುಲ್ ಕ್ಲೋಸ್ ಆಗಿದೆ. ಇದ್ರಲ್ಲೂ ಕೂಡ ಅದು ಸ್ಕೇಲಿಂಗ್ ಹೋಗಿ ಅದ್ರಲ್ಲಿ ಕೂತ್ಕೊಳ್ಳುತ್ತೆ, ಉಪ್ಪು ನೀರಾಗಿ ಕನ್ವರ್ಟ್ ಆಗಿರುತ್ತೆ. ಅದನ್ನ ನಾವು ಡೈಲಿ ಯೂಸ್ ಮಾಡ್ತೀವಿ. ಅದನ್ನ ಕ್ಲೀನ್ ಮಾಡಿಸ್ಕೊಂಡ್ರೆ ಸಿಸ್ಟಮ್ ಚೆನ್ನಾಗಿರುತ್ತೆ. ಅದು ಬಿಟ್ಟು ಸೋಲಾರ್ ಅಲ್ಲಿ ಹಾರ್ಡ್ ವಾಟರ್ ಗೆ ಇವಾಗಿರೋ ಟೆಕ್ನಾಲಜಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಓಕೆ, ಅಲ್ಲ ಹಾರ್ಡ್ ವಾಟರ್ ಅಂತ ಏನಾದ್ರು ಸ್ಪೆಷಲ್ ಯಾವ್ದಾದ್ರು ಮಾಡಿದ್ರೆ? ಇವಾಗ ಗ್ಲಾಸ್ ಲೈನ್ ಟೆಕ್ನಾಲಜಿ ಅದೇ ಟಾಪ್ 1. ನೀವು ಯಾವುದೇ ನೀರು, ಯಾವುದೇ ಊರು ಎಲ್ಲ ಹಾಕಿದ್ರು ಪ್ರಾಬ್ಲಮ್ ಬರುತ್ತೆ, ತೊಂದರೆ ಇಲ್ಲ. ಉತ್ತರ ಕನ್ನಡದ ಹೆವಿ ಬಿಸಿಲಿದ್ರು ಪರವಾಗಿಲ್ಲ, 4000 ppm ಹಾರ್ಡ್ ವಾಟರ್ ಇದ್ರು ಕೂಡ ನಿಮಗೆ ಪ್ರಾಬ್ಲಮ್ಸ್ ಬರಲ್ಲ. 4000 ppm. ಹೌದು ಸರ್, ಇದ್ರೂ ಕೂಡ ವರ್ಕ್ ಆಗುತ್ತೆ. ಸೂಪರ್ ಆಗಿ ಹೇಳಿದ್ರೆ ಸರ್. ಇವಾಗ ಇನ್ನೊಂದು, ಇಲ್ಲಿವರೆಗೆ ಎಷ್ಟು ಕಸ್ಟಮರ್ಗೆ ಸರ್ವ್ ಮಾಡಿರ್ಬೋದು ನೀವು? ಸರ್, 1,50,000 ಪ್ಲಸ್ ಕಸ್ಟಮರ್ಸ್ಗೆ ಸೇಲ್ಸ್ ಮತ್ತೆ ಸರ್ವಿಸ್ ಕೊಟ್ಟಿದ್ದೀವಿ. 1.5 ಲಕ್ಷ? ಹೌದು. ಓಕೆ, ಎಲ್ಲಿ ಯಾವ್ಯಾವ ಊರಿಗೆಲ್ಲ ಕೊಟ್ಟಿರ್ಬೋದು ಸರ್? ಆಲ್ ಓವರ್ ಕರ್ನಾಟಕ ಇದೆ, ಆಂಧ್ರದಲ್ಲೂ ಇದೆ ನಮ್ದು. ಓಕೆ, ಎಲ್ಲಾ ಕಡೆನೂ ಕೊಟ್ಟಿದ್ದೀರಾ? ಪ್ರತಿಯೊಂದು ಕರ್ನಾಟಕದಲ್ಲಿ ಪ್ರತಿಯೊಂದು ಊರಲ್ಲೂ ಕೂಡ ನಮ್ದು ಸಿಸ್ಟಮ್ಸ್ ಇದೆ. ಓಕೆ, ಸೊ ಇಷ್ಟೊಂದು ಜನ ಇದ್ದಾರೆ ಅಂದ್ಮೇಲೆ ಒಂದು ರಿವ್ಯೂ ಸಿಗ್ಬೋದಾ ಸರ್ ನಮ್ಮ ವಿಡಿಯೋಗೋಸ್ಕರ? 100% ಸಿಗುತ್ತೆ. ಓಕೆ, ಜೊತೆಗೆ ಸೊ ಈಗ ನೀವು ಕೆಲವೆಲ್ಲ ಪಾಯಿಂಟ್ಸ್ ಕೇಳಿದ್ರಿ, ಸೊ ಅದಕ್ಕೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕೆಲವರು ಈಗ ವಿಡಿಯೋ ನೋಡ್ತಾ ಇದ್ದಾರೆ, ಕೆಲವರೆಲ್ಲ ಅವ್ರ ತಲೆನಲ್ಲಿ ಸುಮಾರು ಕ್ವಶನ್ಸ್ ಬರ್ತಾ ಇದೆ. ಸೊ ನಮ್ಮಲ್ಲಿ ಶೀಟ್ ಮನೆ ಇದೆ, ಎಂಚಿನ ಮನೆ ಇದೆ, ನಮ್ದು ಹಳೆ ಮನೆಗಳು, ಅದಕ್ಕೆ ಇನ್ಸ್ಟಾಲೇಷನ್ ಮಾಡಕ್ ಆಗುತ್ತಾ ಅಂತ ಯೋಚನೆ ಮಾಡ್ತಾರೆ. ಎಸ್ಪೆಷಲಿ ನಮ್ಮ ಈ ಶಿವಮೊಗ್ಗ ಕಡೆ ಇರಬಹುದು. ಹೌದು, ಪ್ರತಿಯೊಂದು ಬೆಂಗಳೂರಲ್ಲಿ ಸಿಟಿ ಬಿಟ್ಟು ಹಳ್ಳಿ ಕಡೆ ಎಲ್ಲ ಅವ್ರವ್ರ ತಕ್ಕನಾಗ ಮನೆಗಳು ಕಟ್ಕೊಂಡು, ಪ್ರತಿಯೊಂದು ಮನೆಯಲ್ಲಿ ಮಕ್ಳು ಇರ್ತಾರೆ. ಪ್ರತಿಯೊಂದು ಮಕ್ಳು ಕೂಡ ಇವಾಗ ಸ್ನಾನ ಮಾಡಿ ಸ್ಕೂಲ್ಗೆ ಹೋಗ್ಬೇಕು ಇವಾಗ ಇರುತ್ತೆ. ಆದ್ರೆ ಬೆಳಿಗ್ಗೆ ಟೈಮ್ ಅಲ್ಲಿ ಕೆಲವರು ಹಂಡೆ ಒಲೆ ಯೂಸ್ ಮಾಡ್ತಾರೆ, ಕೆಲವರು ಯೂಸ್ ಮಾಡ್ತಾರೆ, ಕೆಲವರು
ಗೀಸರ್ ಯೂಸ್ ಮಾಡ್ತಾರೆ, ಕೆಲವರು ಕಾಯಿಲ್ ಯೂಸ್ ಮಾಡ್ತಾರೆ. ಸೊ ಅವೆಲ್ಲ ಸ್ವಲ್ಪ ಡೇಂಜರ್ಸ್. ಗ್ಯಾಸ್ ಗೀಸರ್ ಯೂಸ್ ಮಾಡ್ತಾರೆ. ಇವಾಗ ಗ್ಯಾಸ್ ನಿಮಗೆ ಗೊತ್ತು, ಈ ವಾರ್ ಸ್ಟಾರ್ಟ್ ಆದಾಗಿಂದ ಗ್ಯಾಸ್ ಗ್ಯಾಸೇ ಇಲ್ಲ ಇವಾಗಂತೂ. ಕರೆಕ್ಟ್. ಈಗ ನಾವು ಶೀಟ್ ಮನೆಗೂ ಹಾಕೊಡೋದ್ರಿಂದ ಎಷ್ಟೋ ಹಳ್ಳಿಗಳ ಮನೆ, ಎಷ್ಟೋ ಶೀಟ್ ಮನೆಗಳಿಗೆ ಈಗ ಸೋಲಾರ್ ಹಾಕ್ಸೋಕೋಸ್ಕರನೇ ಮೋಲ್ಡ್ ಮನೆ ಮಾಡಕ್ಕಾಗಲ್ಲ ಸರ್. ಸೊ ಇರೋದಕ್ಕೆ ನಾವು ಅಡ್ಜಸ್ಟ್ ಮಾಡಿ ನಾವು ಶೀಟ್ ಮನೆಗಳಿಗೆ ನಮ್ ಸುಪೀರಿಯರ್ ಅಲ್ಲಿ ಮಾತ್ರನೇ ಆ ಸಿಸ್ಟಮ್ಸ್ ಇರುತ್ತೆ. ಹಂಚಿನ ಮನೆಗೂ ಆಗ್ಬೋದು, ಹೆಂಚಿನ ಮನೆ, ಶೀಟ್ ಮನೆ ಎರಡಕ್ಕೂ ನಾವು ಹಾಕೊಡ್ತೀರಾ? ಹೌದು. ಜೊತೆಗೆ ಕೆಲವರು ಅನ್ಕೊಂತಾ ಇದಾರೆ, ಯಾವ್ದೋ ಕಂಪ್ನಿಯವ್ರು ಬಂದು ಹೇಳೋಗೂ ಇದಾರೆ, ಇದು ಹೈಟ್ ಕಡಿಮೆ ಇರೋದ್ರಿಂದ ನಾವು ಸೋಲಾರ್ ಇನ್ಸ್ಟಾಲೇಷನ್ ಮಾಡಕ್ಕಾಗಲ್ಲ ಹೇಳ್ತಾ ಇದಾರೆ ಅಂತ ಹೇಳಿ ಕೆಲವರು ಹಾಗೆ ಮೈಂಡ್ ಬ್ಲಾಕ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ನಮ್ಮ ಕಂಪ್ನಿನಲ್ಲಿ ಮಿನಿಮಮ್ 2 ಫೀಟ್ ಇದ್ರೂ ಹೈಟ್, ಟ್ಯಾಂಕ್ ಹೈಟ್, ನಾವು ಅದನ್ನ ಇನ್ಸ್ಟಾಲೇಷನ್ ಮಾಡಿ ಜಸ್ಟ್ 2 ಫೀಟ್ ಇದ್ರೆ 2 ಫೀಟ್ ಇದ್ರೆ ಸಾಕು. ಓಕೆ ಓಕೆ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಪೈಪ್ ಹಾಕ್ಬೇಕು, ಅವೆಲ್ಲ ಏನು ಬೇಕಾಗಿಲ್ಲ. ಟ್ಯಾಂಕ್ ಮಾಮೂಲಿ ಪೈಪ್ ಏರ್ಮೆಂಟ್ ಕೊಡ್ಬೇಕಾಗುತ್ತೆ, ಆದ್ರೆ ಓವರ್ ಹೆಡ್ ಟ್ಯಾಂಕ್ ಮಿನಿಮಮ್ ಟ್ಯಾಂಕ್ ತಳ 2 ಅಡಿ ಇದ್ರೂ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಇನ್ ಕೇಸ್ ಕಸ್ಟಮರ್ಗೆ ಡೌಟ್ ಇತ್ತು ಅಂತಂದ್ರೆ ನಮ್ಮವ್ರಿಗೆ ಅವ್ರು ಕಾಲ್ ಮಾಡಿದಾಗ, ನಮ್ಮವ್ರು ಹೋಗಿ ಡೆಮೋ ಮಾಡಿ ಅಲ್ಲಿ ಸೈಟ್ ವಿಸಿಟ್ ಮಾಡಿದಾಗ ಸೈಟ್ ವ್ಯತ್ಯಾಸ ಇದ್ರೂ ಕೂಡ ನಮ್ಮವ್ರು ಅದಕ್ಕೆ ಅವ್ರಿಗೆ ಪ್ರಾಬ್ಲಮ್ ಇಲ್ದಂಗೆ ನೀಟಾಗಿ ಮಾಡ್ಕೊಡ್ತೀವಿ, ಈಸಿಯಾಗಿ ಮಾಡ್ಕೊಡ್ತೀವಿ. ಅವ್ರ ಸೈಟ್ಗೆ ಯಾವ ತರ ಬೇಕೋ ಅದನ್ನ ಮ್ಯಾನಿಪುಲೇಟ್ ಇದು ಏನಿದೆ ನಾವು ಕಸ್ಟಮೈಸೇಷನ್ ಮಾಡಿ ಮಾಡ್ಕೊಡ್ತೀರಲ್ವಾ? ಸೂಪರ್ ಆಗಿ ಹೇಳಿದ್ರೆ, ಒಬ್ರು ಕಸ್ಟಮರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದಿದ್ರೆ ಫಸ್ಟ್ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಇನ್ನೊಂದು ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಇವಾಗ ಎಷ್ಟೋ ಕಸ್ಟಮರ್ಸ್ ಸೋಲಾರ್ ಹಾಕ್ಸ್ಕೊಂಡಿದ್ದಾರೆ, ಒಂದು 15 ಇಯರ್ಸ್ ಆಗಿದೆ, 20 ಇಯರ್ಸ್ ಆಗಿದೆ, ಅಥವಾ ಅವ್ರಿಗೆ ಸೋಲಾರ್ ಕ್ಲೀನಿಂಗ್ ಬೇಕಾಗಿರುತ್ತೆ, ಮೇಂಟೆನೆನ್ಸ್ ಬೇಕಾಗಿರುತ್ತೆ, ಅಥವಾ ಏನೋ ಒಂದು ರೀಸನ್ ಇಂದ ಟ್ಯಾಂಕ್ ಲೀಕೇಜ್ ಆಗಿರ್ಬೋದು, ಅಥವಾ ಮೇಲ್ಗಡೆ ರಸ್ಟ್ ಹಿಡಿದಿರ್ಬೋದು, ಅಥವಾ ಈ ಸಿಸ್ಟಮ್ ನ ಇನ್ನೊಂದು ಹೊಸ ಮನೆ ಕಟ್ಟಿರ್ತಾರೆ, ಆ ಮನೆಗೆ ಬದಲಾಯಿಸುವಂತ ಇರ್ಬೋದು, ಅಥವಾ ಇದನ್ನ ನಮಗೆ ಬೇಡ, ಇದನ್ನ ಎಕ್ಸ್ಚೇಂಜ್ ಮಾಡಿ ಕೆಪಾಸಿಟಿ ದೊಡ್ಡ ತಗೊಳ್ಳೋಣ, ಚಿಕ್ಕದಿದೆ ಇದನ್ನ ಬಿಟ್ಟು ದೊಡ್ಡ ತಗೊಳ್ಳೋಣ. ಸೊ ಆ ತರ ಮೈಂಡ್ ಸೆಟ್ ಇದ್ರು ಕೂಡ ನಾವು ಕಸ್ಟಮರ್ಗೆ ಬೆಸ್ಟ್ ಎಕ್ಸ್ಚೇಂಜ್ ಆಫರ್ ಕೂಡ ನಾವು ಕೊಡ್ತೀವಿ. ಸೋಲಾರ್ ಅಲ್ಲಿ ಎಕ್ಸ್ಚೇಂಜ್ ಆಫರ್? ಹೌದು, 100% ಎಕ್ಸ್ಚೇಂಜ್ ಆಫರ್. ಇನ್ನೇನು ಉಳಿದಿರುತ್ತೆ ಅದಕ್ಕೆ EMI ಆಪ್ಷನ್ ನಲ್ಲೂ ಕೊಡ್ತೀವಿ. ಅವ್ರ ಒಟ್ಟು ಅಮೌಂಟ್ ಏನು ಒಂದೇ ಸಲ ಕೊಡೋ ಅಂತ ಅವಶ್ಯಕತೆ ಇರೋದಿಲ್ಲ. ಹೌದು, 100%. ಸೊ ಈ ಎಲ್ಲಾ ಫೆಸಿಲಿಟಿ ನಮ್ಮ ಹತ್ರ ಇರೋದ್ರಿಂದ ಸೊ ಕಸ್ಟಮರ್ಸ್ ಕಾನ್ಫಿಡೆಂಟ್ ಆಗಿ ನಮಗೆ ಸ್ಕ್ರೀನ್ ಅಲ್ಲಿ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿ ಸೊ ಅವ್ರ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೋದು, ಜೊತೆಗೆ ಡೈರೆಕ್ಟ್ ಆಗಿ ಕಾಲಲ್ಲೂ ಬುಕ್ ಮಾಡ್ಬೋದು, ಜೊತೆಗೆ ಅವರು ಶೋರೂಮ್ಗೂ ಬರ್ಬೋದು. ಸೊ ಅವ್ರ ಕಸ್ಟಮರ್ಸ್ ಎಲ್ಲಿ ಅವ್ರು ಹೇಳ್ತಾರೆ ಸೊ ಅಲ್ಲಿಗೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಹೋಗ್ಬಿಟ್ಟು ಅವ್ರಿಗೆ ಫ್ರೀ ಸೈಟ್ ವಿಸಿಟ್ ಮತ್ತೆ ಸೊ ಏನಿದೆ ಬಜಾಜ್ ಫೈನಾನ್ಸ್ ಅಥವಾ ಫೈನಾನ್ಸ್ ಆಪ್ಷನ್ಸ್ ಅವ್ರಿಗೆ ಏನ್ ಬೇಕಾದನ್ನ ನಾವು ಇಮಿಡಿಯೇಟ್ ಸೇಮ್ ಡೇನಲ್ಲೇ ಮಾಡಿಕೊಟ್ಟು ಸೇಮ್ ಡೇ ಇನ್ಸ್ಟಾಲೇಷನ್ ಆಗುತ್ತೆ. ಸೇಮ್ ಡೇ ಪರ್ಚೇಸು, ಸೇಮ್ ಡೇ ಫೈನಾನ್ಸ್, ಸೇಮ್ ಡೇ ಇನ್ಸ್ಟಾಲೇಷನ್ ಪೂರ್ತಿ ಮಾಡ್ಕೊಡ್ತೀರಾ? 100% ಮಾಡ್ಕೊಡ್ತೀವಿ. ಓಕೆ. ಸೊ ಸುಪೀರಿಯರ್ ಅಂದ್ರೆ ಸುಪೀರಿಯರ್ ಆಗಿ ವರ್ಕ್ ಮಾಡ್ತೀರಾ? 100% ಮಾಡ್ತೀವಿ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ ಸರ್. ಇವಾಗ ಕಸ್ಟಮರ್ ಹತ್ರ ಮಾತಾಡಬೇಕು ಅಂಡ್ ತುಂಬಾ ಪ್ರಾಡಕ್ಟ್ಸ್ ಗಳಿದೆ, ಒಂದೊಂದು ಸ್ವಲ್ಪ ಪ್ರಾಡಕ್ಟ್ ನೋಡ್ಕೊಂಡ್ ಬಂದ್ಬಿಡೋಣ ಸರ್. ಸೊ ವೀಕ್ಷಕರೇ, ಸುಪೀರಿಯರ್ ಸೋಲಾರ್ನ ಒಬ್ರು ಕ್ಲೈಂಟ್ ಆಗಿರುವಂತ ಶ್ವೇತಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಮೇಡಮ್ ನ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಓಕೆ ಮೇಡಮ್, ನನ್ನ ಫಸ್ಟ್ ಕ್ವಶನ್ ಏನಂತಂದ್ರೆ ನಿಮ್ಮ ಮನೆ ಎಲ್ಲಿದೆ, ಯಾವ ಏರಿಯಾದಲ್ಲಿ ಬರುತ್ತೆ ಇದು? ಮರಿಯಪ್ಪನಪಾಳ್ಯನೇ. ಸೊ ಆಫೀಸ್ ಹತ್ರನೇನೆ. ಓಕೆ. ಸೊ ಸುಪೀರಿಯರ್ ಸೋಲಾರ್ನೇ ನಾವು ಹಾಕ್ಸ್ಬೇಕು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಈ ಬ್ರ್ಯಾಂಡ್ ಹಾಕ್ಸ್ಬೇಕು ಅಂತ ಮನ್ಸು ಹೆಂಗ್ ಮಾಡಿದ್ರಿ? ಏನಿಲ್ಲ, ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಎಲ್ಲಿ ನೋಡಿದ್ರಿ ನೀವು ಆಕ್ಚುಲಿ ಇದನ್ನ? ಎಲ್ಲ ಸುತ್ತಮುತ್ತ ಹಲ ಹಾಕ್ಸಿದ್ರು, ಎಲ್ಲ ಕಡೆ ಹಾಕ್ಸಿದ್ರಾ? ಸಜೆಸ್ಟ್ ಮಾಡಿದ್ರು. ಓಕೆ ಓಕೆ. ಸೊ ಇದು ಫ್ರೆಂಡ್ ಸಜೆಷನ್. ಓಕೆ. ಸೊ ಹಾಕ್ಸ್ಬೇಕಾದ್ರೆ ನೀವು ಆಫೀಸ್ಗೆ ಹೋಗಿರ್ತೀರಾ, ಕೇಳಿರ್ತೀರಾ, ಮಾತಾಡಿರ್ತೀರಾ. ಸೊ ಸರ್ವಿಸ್ ಯಾವ ತರ ಇದೆ ಅಂದ್ರೆ ಇಮಿಡಿಯೇಟ್ಲಿ ಬಂದು ಹಾಕೊಟ್ರ ನಿಮ್ಗೆ? ಹೌದು, ಇಮಿಡಿಯೇಟ್ಲಿ ಫಾಸ್ಟ್ ಆಗಿ ಆಯ್ತಾ? ಸರ್ ಹೇಳ್ತಾರೆ ನಾವು ಸೇಮ್ ಡೇ ಕೊಟೇಶನ್ ಕೊಡ್ತೀವಿ, ಸೇಮ್ ಡೇ ಫೈನಾನ್ಸ್ ಕೊಡ್ತೀವಿ, ಸೇಮ್ ಡೇ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತಾರೆ. ಮಾಡ್ತಾರಾ? ಪಕ್ಕನ ಇದು? ಸುಮ್ನೆ ಹೇಳ್ತಾ ಇಲ್ಲ ಅವರು, ನಿಜಾನೇ ಹೇಳ್ತಾರೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಬರ್ತಾ ಇರುವಂತ ನೋಡಿ, ಇವಾಗ ಬಿಸಿಲಲ್ಲೇನೋ ಬಿಸಿನೀರು ಬರುತ್ತೆ, ನೋ ಪ್ರಾಬ್ಲಮ್. ಆದ್ರೆ ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಅವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ನಾನು ಕೇಳೋದು, ಎಷ್ಟು ವರ್ಷ ಆಯ್ತು ನಿಮ್ಗೆ ಹಾಕ್ಬಿಟ್ಟಿದ್ದೀರಿ? 2 ವರ್ಷ ಆಯ್ತು. ಹಂಗಾದ್ರೆ ಮಳೆಗಾಲ ಎಲ್ಲ ಕಳೆದು ಬಿಟ್ಟಿದ್ದೀರಾ ಅಲ್ವಾ? ಮನೇಲಿ ಎಷ್ಟು ಜನ ಇದಾರೆ ಮೇಡಮ್ ಫ್ಯಾಮಿಲಿ? 7 ಮೆಂಬರ್ಸ್. ಹಂಗಾದ್ರೆ ಪಕ್ಕ ಬಿಸಿನೀರು ಜಾಸ್ತಿನೇ ಬೇಕು ಅಲ್ವಾ? ಸೊ ಗೀಸರ್ ನಂಬ್ಕೊಂಡಿರಕ್ಕಾಗಲ್ಲ. ಓಕೆ. ಹಾಗಾದ್ರೆ ಬಿಸಿಲು ಇಲ್ಲದೆ ಇರೋ ಟೈಮಲ್ಲೂ ಸುಪೀರಿಯರ್ ಸೋಲಾರ್ ಇಂದ ಒಳ್ಳೆ ಬಿಸಿನೀರು ಬರುತ್ತಾ? ಚೆನ್ನಾಗಿ ಬರುತ್ತೆ. ಸೊ ಸಫಿಶಿಯಂಟ್ ಎಲ್ಲರಿಗೂ, 7 ಜನರಿಗೆ. ಓಕೆ. ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ಸುಪೀರಿಯರ್ ಸೋಲಾರ್ ನ ಚೂಸ್ ಮಾಡಬಹುದಾ? ಒಳ್ಳೆ ಸರ್ವಿಸ್ ಕೊಡ್ತಾರಾ? ನೀವ್ ಹೇಳಿ ಮೇಡಮ್. ಖಂಡಿತ ಮಾಡಬಹುದು, ಒಳ್ಳೆ ಸರ್ವಿಸ್ ಇದೆ. ಒಳ್ಳೆ ಬಿಸಿನೀರು ಬರುತ್ತಾ? ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ? ಆಮೇಲೆ ಏನಾದ್ರು ಕಾಲ್ ಗಿಲ್ ಮಾಡಿದ್ರೆ ಅಟೆಂಡ್ ಮಾಡೋದಿರ್ಬೋದು, ಎಲ್ಲ ಕ್ವಿಕ್ ಇದಾರ ಸರ್ ಅವ್ರ ಕಡೆ, ಆಫೀಸ್ ಹುಡುಗರು ಬರೋದಿರ್ಬೋದು, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ನಮ್ ಸುಪೀರಿಯರ್ ಸೋಲಾರ್ ಒಂದು ತಮ್ಸ್ ಕೊಟ್ಬಿಡ್ಬೋದಾ? ಒಂದು ತಮ್ಸ್ ಕೊಟ್ಬಿಡಿ, ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ. ಹಂಗೆ ಸೂಪರ್. ವೀಕ್ಷಕರಿಗೆ ಒಂದು ಕ್ವಾಲಿಟಿ ರಿವ್ಯೂ ಅನ್ನ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಜೊತೆಗೆ ತುಂಬಾ ಕಸ್ಟಮರ್ಸ್ ಹೊಸ ಮನೆ ಕಟ್ಟಿ ಅವ್ರಿಗೆ ಬೇಕಾಗಿರೋ ಐಟಮ್ಗಳನ್ನ ಹುಡುಕ್ತಾ ಇರ್ತಾರೆ. ಸೊ ಆ ಒಂದು ಮೈಂಡ್ ಸೆಟ್ ನ ಇಟ್ಕೊಂಡು ಡೀಲರ್ಗೆ ಮತ್ತೆ ಕಸ್ಟಮರ್ಗೆ ಇಬ್ಬರಿಗೂ ಹೆಲ್ಪ್ ಆಗ್ಬೇಕು ಅಂತೇಳಿ ಸೊ ಹೊಸ ಮನೆಗೆ ಬೇಕಾಗುವಂತ ಸೋಲಾರು, ಚಿಮ್ನಿ, ಗೀಸರ್ಸು, ಹೀಟ್ ಪಂಪು, ಪ್ರೆಷರ್ ಪಂಪು, ಸೋಲಾರ್ ಲೈಟಿಂಗ್ ಸಿಸ್ಟಮ್ಸ್, ಸಾಫ್ಟ್ನರ್, ಇಷ್ಟು ಕೂಡ ನಮ್ಮ ಬ್ರ್ಯಾಂಡ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಮತ್ತೆ ಸೇಲ್ಸ್ ಮತ್ತೆ ಸರ್ವಿಸ್ ಎರಡೂ ಇದೆ. ಸೊ ಅದನ್ನ ನಾನು ಒಂದೊಂದೇ ಪ್ರಾಡಕ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಒಂದು ಒಳ್ಳೆ ಒಟ್ಟಿಗೆ ತಗೊಳ್ಳೋದ್ರಿಂದ ಒಳ್ಳೆ ಪ್ರೈಸ್ ಮತ್ತೆ
ಒಳ್ಳೆ ಪ್ರಾಡಕ್ಟ್ ಕೂಡ ನಾವು ಕೊಡ್ತಾ ಇದೀವಿ. ಸೂಪರ್ ಆಗಿ ಹೇಳಿದ್ರಿ. ಬನ್ನಿ ಸರ್, ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಸಾಫ್ಟ್ನರ್ ಬಗ್ಗೆ ನಾನು ತಿಳಿಸ್ತೀನಿ. ವಾಟರ್ ಸಾಫ್ಟ್ನರ್. ವಾಟರ್ ಸಾಫ್ಟ್ನರ್ ಇವಾಗ ಏನಂದ್ರೆ ಎಕ್ಸಾಂಪಲ್ ಬೆಂಗಳೂರಲ್ಲೇ ತಗೊಳ್ತೀನಿ. ಒಂದು ಮನೆ ಕಟ್ಟಬೇಕು ಅಂತಂದ್ರೆ 1.5 ಇಂದ 2 ಕೋಟಿ ಕನ್ಸ್ಟ್ರಕ್ಷನ್ಗೆ ಖರ್ಚು ಮಾಡ್ತಾರೆ. ಕರೆಕ್ಟ್. ಸೊ ಅಲ್ಲಿ ಆ ಇರೋ ಏರಿಯಾಗಳಲ್ಲಿ ಕಾವೇರಿ ನೀರು ಅಷ್ಟೊಂದು ಅವ್ರಿಗೆ ಅವೈಲಬಿಲಿಟಿ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಸಾಫ್ಟ್ನರ್ ಹೋಗ್ಲೇಬೇಕು. ಸಾಫ್ಟ್ನರ್ ಇನ್ ಕೇಸ್ ಹಾಕಿಸ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಸೊ ಅವ್ರ ಮನೆಯಲ್ಲಿ ಅವ್ರ ಹ್ಯೂಮನ್ ಬಾಡಿ ಸೇರ್ಕೊಂಡು ಮತ್ತೆ ಅವ್ರ ಮನೆಯಲ್ಲಿ ಎಲ್ಲ ಏನೇನು ಐಟಮ್ ಥಿಂಗ್ಸ್ ಗಳಿದೆ ಎಲ್ಲ, ಕೆಲವರು ಫಿಟ್ಟಿಂಗ್ಸ್ ಅಲ್ಲಿ ಕಾಸ್ಟ್ಲಿ ಫಿಟ್ಟಿಂಗ್ಸ್, ಜಾಗ್ವಾರು, ಈ ತರದ ದೊಡ್ಡ ದೊಡ್ಡ ಐಟಮ್ಗಳನ್ನೆಲ್ಲ ಇನ್ಸ್ಟಾಲೇಷನ್ ಮಾಡ್ತಾರೆ. ಒಳ್ಳೆ ಸೋಲಾರು, ಒಳ್ಳೆ ವಾಟರ್ ಪ್ಯೂರಿಫೈರ್ಸ್, ಒಳ್ಳೆ ಟೈಲ್ಸ್, ಒಳ್ಳೆ ಕ್ಲಾತ್, ಒಳ್ಳೆ ವಾಷಿಂಗ್ ಮಿಷಿನ್, ಒಳ್ಳೆ ಗೀಸರ್ಸ್ ಇವೆಲ್ಲಾನು ಇನ್ಸ್ಟಾಲೇಷನ್ ಮಾಡ್ತಾರೆ. ಇದು ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ 10 ವರ್ಷ ಬರುವಂತ ಪ್ರಾಡಕ್ಟ್ 1 ವರ್ಷ ಆರಾಮಾಗಿ ಬರುತ್ತೆ. 1 ವರ್ಷ ಆದ್ಮೇಲೆ ಅದ್ರ ಲೈಫ್ 10% ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಏನು ಅಂತಂದ್ರೆ ವಾಟರ್ ಸಾಫ್ಟ್ನರ್. ಸೊ ವಾಟರ್ ಸಾಫ್ಟ್ನರ್ ನ ಹಾಕೊಂಡ್ರೆ ಕಸ್ಟಮರ್ ಇದು ಒಂದನ್ನ ಇವ್ರು ಮೇಂಟೈನ್ ಮಾಡಿದ್ರೆ, ಇದಕ್ಕೆ ಸಾಲ್ಟ್ ಹಾಕ್ಬೇಕಾಗುತ್ತೆ, ಇದು ಒಂದನ್ನ ಮೇಂಟೈನ್ ಮಾಡಿದ್ರೆ ಇಡೀ ಮನೆನ ಅದು ಮೇಂಟೈನ್ ಮಾಡುತ್ತೆ. ಈಗ ಅವರು ಕೂಡ ಯೂಸ್ ಮಾಡೋಂಥ ಕಸ್ಟಮರ್ಸ್ ಕೂಡ ಅವ್ರ ತಲೆ ಕೂದಲುದ್ರೋದು, ಸ್ಕಿನ್ ಇಚಿಂಗ್ಸ್ ಆಗೋದು, ಮತ್ತೆ ಅವ್ರದ್ದು ಕ್ಲಾತ್ ಎಲ್ಲ ಶೇಡ್ ಆಗೋದು, ಇದೆಲ್ಲ ಯಾವುದು ಆಗಲ್ಲ. ಇವ್ರು ಏನು ಪ್ರಾಡಕ್ಟ್ ನ ಯೂಸ್ ಮಾಡ್ತಿರ್ತಾರೆ ಅಥವಾ ಅವ್ರು ಯೂಸ್ ಮಾಡ್ತಾ ಇದ್ರೆ ಅವ್ರ ಲಾಂಗ್ ಟೈಮ್ ಅವ್ರಿಗೆ ಸೊ ಒಳ್ಳೆ ವಾಟರ್ ಇರೋ ಒಂದು ಸಾಫ್ಟ್ ವಾಟರ್ ಇರೋದ್ರಿಂದ ಏನಾಗುತ್ತೆ ಆ ಪ್ರಾಡಕ್ಟ್ ಮತ್ತೆ ಅವ್ರಿಗೆ ಸೊ ಎಲ್ಲಾನು ಕೂಡ ಚೆನ್ನಾಗಿ ಲೈಫ್ ಬರುತ್ತೆ. ಸೂಪರ್. ಸರ್ ನೆಕ್ಸ್ಟ್ ಪ್ರಾಡಕ್ಟ್ ಸರ್ ಹೀಗೆ ಅದೇ ತರನೇ ಎಲೆಕ್ಟ್ರಿಕಲ್ ಗೀಸರ್ಸ್ ಇದೆ ನಮ್ಮಲ್ಲಿ. ಗೀಸರ್ಸ್ ಅಲ್ಲಿ 1 ಲೀಟರ್, 3 ಲೀಟರ್, 5 ಲೀಟರ್ ಮತ್ತೆ 10 ಲೀಟರ್, 15 ಲೀಟರ್, 25 ಲೀಟರ್ ಇದೆ. ಇದರಲ್ಲಿ ಹಾರಿಜಾಂಟಲ್, ವರ್ಟಿಕಲ್. ನಮ್ದು ಮೇನ್ ಫೀಚರ್ಸ್ ಏನಂತಂದ್ರೆ 5 ಸ್ಟಾರ್ ರೇಟಿಂಗ್ ಮತ್ತೆ ISI 5 ವರ್ಷ ವಾರಂಟಿ ಕೊಡ್ತಾ ಇದೀವಿ. ಸೊ ಕೆಲವು ಬ್ರ್ಯಾಂಡ್ ಗಳಲ್ಲಿ 4 ಸ್ಟಾರ್ ಇದೆ, ನಮ್ದು 5 ಸ್ಟಾರ್ ಇದೆ. ಸೊ ಅದೇ ರೀತಿ ವಾಟರ್ ಪ್ಯೂರಿಫೈರ್ಸ್ ನಮ್ಮಲ್ಲಿ 14 ಮಾಡೆಲ್ಸ್ ಇದೆ, 14 ಮಾಡೆಲ್ಸ್ ಇದೆ. ಕಸ್ಟಮರ್ಗೆ ಯಾವುದೇ ವಾಟರ್ ಅವ್ರಿಗೆ ಯಾವುದೇ ಪ್ಯೂರಿಫೈರ್ ಬೇಕಂದ್ರೆ ನಮ್ಮಲ್ಲಿ UV ಮಾಡೆಲ್ ಇದೆ, RO ಮಾಡೆಲ್ಸ್ ಇದೆ, 7 ಸ್ಟೇಜ್ ಇದೆ, ಅಂಡರ್ ಸಿಂಕ್ ವಾಟರ್ ಪ್ಯೂರಿಫೈರ್ಸ್ ಇದೆ, 4G ಮಾಡೆಲ್ಸ್ ಇದೆ. ಕಸ್ಟಮರ್ ಸೈಟ್ಗೆ ಮತ್ತೆ ಕಸ್ಟಮರ್ಗೆ ಯಾವ ತರದ್ ಬೇಕು, ಆಲ್ಕಲೈನ್, ಕಾಪರ್, ಪ್ರತಿಯೊಂದು ಮಾಡೆಲ್ಸ್ ನಮ್ಮಲ್ಲಿದೆ. ಸೊ ಕಸ್ಟಮರ್ಸ್ ಕಾಲ್ ಮಾಡಿ ಅಥವಾ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ರೆ ನಾವು ಅಲ್ಲೇ ಕೂಡ ಡೆಮೋ ಮಾಡಿ ತೋರಿಸ್ಕೊಡ್ತೀವಿ. ಸೊ ಜೊತೆಗೆ ಗುಜರಾತ್ ಬಾಯ್ಲರ್. ಸೊ ನೀವು ನೋಡಿರ್ತೀರ ಹಳ್ಳಿಗಳೇ ತುಂಬಾ ಅಂಡೆ ಒಲೆ ಯೂಸ್ ಮಾಡ್ತಾ ಇದ್ರು ಮೊದಲೆಲ್ಲ. ಸೊ ಇವಾಗ ಏನಾಗ್ತಾ ಇದೆ, ಕೆಲವರಿಗೆ ಜಾಗ ಇಲ್ಲ ಆದ್ರೆ ಯೂಸ್ ಮಾಡ್ಬೇಕಂತ ಆಸೆ. ಸೊ ಅಂಡೆ ಒಲೆ ಸ್ನಾನ ಮಾಡಿದ್ರೆ ಒಂದು ಹೆಲ್ತಿ ಚೆನ್ನಾಗಿರುತ್ತೆ, ಮತ್ತೆ ಅವ್ರಿಗೇನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಅಂತವ್ರಿಗೆ ನಾವು ಒಂದು ನ್ಯೂ ಮಾಡೆಲ್ ನ ಮಾಡಿ ಕ್ಲೀನ್ ಆಗಿ ಅವ್ರದ್ದು ಸಜ್ಜಾ ಕೆಳಗಡೆ ಅಥವಾ ಸ್ಟೇರ್ ಕೇಸ್ ಕೆಳಗಡೆ ಇಟ್ಕೊಳ್ಳೋಂಥದ್ದು, ಈಸಿಯಾಗಿ ಯೂಸ್ ಮಾಡುವಂತ ಮಾಡೆಲ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಇದರಲ್ಲಿ 60 ಲೀಟರ್ ಇಂದ ಸ್ಟಾರ್ಟ್ ಆಗುತ್ತೆ. 60, 80, 100, 120, 150, 500 ಎಷ್ಟು ಲೀಟರ್ ಆದ್ರೂ ಬೇಕಾದ್ರೂ ಸಿಗುತ್ತೆ. MS, SS, ಕಾಪರ್ ಇಷ್ಟು ಕೂಡ ನಮ್ಮಲ್ಲಿ ಸಿಗುತ್ತೆ. ಜೊತೆಗೆ EMI ಕೂಡ ಸಿಗುತ್ತೆ, ಆಪ್ಷನ್ಸ್ ಅವೈಲೇಬಲ್ ಇದೆ. ಓಕೆ ಸರ್, ನೆಕ್ಸ್ಟ್ ಹಾಗೆ ಇನ್ನೇನು ನೋಡ್ತಾ ಇದ್ದೀರಾ? ಅದೇ ತರನೇ ಸೊ ಚಿಮ್ನೀಸ್ ಈಗ ನೋಡ್ತಾ ಇದ್ದೀರಾ, ಪ್ರತಿ ಒಂದು ಮನೆ ಯಾರು ಕಟ್ತಾ ಇದ್ದಾರೆ ಒಂದು ಮಿಡ್ಲ್ ಕ್ಲಾಸ್ ಇಂದ ಹೈ ಕ್ಲಾಸ್ ವರೆಗೂ ಚಿಮ್ನೀಸ್ ಕಂಪಲ್ಸರಿ ಬೇಕೇ ಬೇಕು. ಸೊ ಚಿಮ್ನೀಸ್ ಅಲ್ಲಿ ನಮ್ಮಲ್ಲಿ ಅದರಲ್ಲೂ ಕೂಡ 17 ಮಾಡೆಲ್ಸ್ ಇದೆ. ಸೊ ನಿಯರ್ ಸ್ಟಾರ್ಟಿಂಗ್ ಪ್ರೈಸ್ ಒಂದು 7,500 ಇಂದ ಸ್ಟಾರ್ಟ್ ಆದ್ರೆ ಸೊ ಅವ್ರಿಗೊಂದು 25,000 to 30,000 ವರೆಗೂ ಮಾಡೆಲ್ಸ್ ಇದೆ. 7,500 ಇಂದ ಸ್ಟಾರ್ಟ್. ಸೊ ಜೊತೆಗೆ ಅದ್ರಲ್ಲಿ ಏನಾಗುತ್ತೆ, ಆಟೋಕ್ಲೈನ್, ಹ್ಯಾಂಡ್ ಸೆನ್ಸರ್, ಟಚ್, ಮೆಟಲ್ ಮೋಟರ್, ಮೆಟಲ್ ಬ್ಲೋವರ್, BLDC ಮೋಟರ್ಸ್. ಸೊ ಕಸ್ಟಮರ್ಸ್ ಯಾವ ರೀತಿ ಬೇಕು ಆ ಎಲ್ಲಾ ಮಾಡೆಲ್ಸ್ ಕೂಡ ನಮ್ಮ ಶೋರೂಮ್ ಅಲ್ಲಿ ಡಿಸ್ಪ್ಲೇ ಇದೆ. ಸೊ ಕಸ್ಟಮರ್ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ರೆ ಸೊ ಅವರು ಅದನ್ನ ಟಚ್ ಅಂಡ್ ಫೀಲ್ ಮಾಡಬಹುದು. ಅದ್ರ ಜೊತೆಗೆ ಹಾಬ್ಸ್, ಗ್ಯಾಸ್ ಸ್ಟವ್ಸ್ ಕಂಪ್ಲೀಟ್ ಆಗಲ್ವಾ? ಸೊ ಕಂಪ್ಲೀಟ್ ರೇಂಜಸ್ ಅಲ್ಲಿ ಮತ್ತೆ 3 ಬರ್ನರು, 4 ಬರ್ನರು, ಆಟೋಮೆಟಿಕ್, ಸೊ ನಾರ್ಮಲ್, SS ಬರ್ನರ್ಸ್ ಕಂಪ್ಲೀಟ್ ಆಗಿ ಕಸ್ಟಮರ್ಸ್ಗೆ ಏನ್ ಬೇಕೋ ಅದೆಲ್ಲ ಕೂಡ ನಮ್ಮ ಶೋರೂಮ್ ಅಲ್ಲಿ ಡಿಸ್ಪ್ಲೇನು ಕೂಡ ಇದೆ, ಸೇಲ್ಸ್ ಕೂಡ ಇದೆ, ಅವೈಲೇಬಲ್ ಇದೆ. ಹೌದು ಸರ್, ಇದು ದೊಡ್ಡ ಮಾಡೆಲ್ ಅಲ್ವಾ ಸರ್? ಇದು ಯಾವ ಮಾಡೆಲ್? 220 ಲೀಟರ್ಸ್ ಸರ್. ಇದು 220 ಲೀಟರ್ಸ್. ಹೌದು. ಇಲ್ಲೊಂದು ಕ್ವಶನ್ ಕೇಳ್ತೀನಿ ಸರ್ ನಾನು, ಲೈಕ್ ಎಷ್ಟು ಫ್ಯಾಮಿಲಿ ಸೈಜ್ಗೆ ಯಾವ ಲೀಟರ್ ಬೇಕಾಗುತ್ತೆ ಸರ್? ಈಗ ನಮ್ಮಲ್ಲಿ ಮೇಜರ್ ಆಗಿ ಸಿಗೋದು 110, 160, 210, 220 ಎರಡೂ ಮಾಡೆಲ್ ಇದೆ. ಸೊ ಜೊತೆಗೆ 260, 270, 310, 320, 510 ಈ ತರದ್ದು ಎಲ್ಲ ಮಾಡೆಲ್ಸ್ ಇದೆ. ಅದರಲ್ಲಿ ಅವ್ರ ಕಸ್ಟಮರ್ಸ್ಗೆ ಯಾವ್ದು ಲೈಕ್ ಆಗುತ್ತೆ ಮಾಡೆಲ್ಸ್ ಅದ್ರ ಮೇಲೆ ನಾವು ಅವ್ರಿಗೆ ಸೊ ಪ್ರೈಸಿಂಗ್ ಆಗ್ಬೋದು ಅಥವಾ ಅವ್ರದ್ದು ಸೈಟ್ ವಿಸಿಟ್ ಅಲ್ಲಿ ಸೈಟಿಗೆ ಪ್ರಾಬ್ಲಮ್, ಸೈಟಿಗೆ ಅಡ್ಜಸ್ಟ್ ಆಗುವಂಥದ್ದು, ನೀರಿಗೆ ಅಡ್ಜಸ್ಟ್ ಆಗುವಂಥದ್ದು ನಾವು ಮಾಡೆಲ್ ಅವ್ರಿಗೆ ಸಜೆಸ್ಟ್ ಮಾಡ್ತೀರಾ. ಆಮೇಲೆ ಇದ್ಯಾವ ಮಾಡೆಲ್ ಸರ್? ಈ ಕಡೆ ಒಂದು ದೊಡ್ಡದಾಗಿರುವಂತ ಮಾಡೆಲ್ ಸರ್, ಇದು FPC ಅಂತ ಹೇಳ್ತೀವಿ, ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಅಂತ ಹೇಳ್ತೀವಿ ಇದನ್ನ. ಓಕೆ. ಸೊ ಈ ಮಾಡೆಲ್ಸ್ ಏನಂತಂದ್ರೆ ಈಗ ನೋಡಿರ್ಬೇಕು ನೀವು, ಒಂದು 25-30 ಇಯರ್ಸ್ ಮುಂಚೆ ಸೊ ಇದೇ ಮಾಡೆಲ್ಸ್ ಇದ್ದಿದ್ದು. ಇದನ್ನೇನಂತಂದ್ರೆ ಪ್ರತಿ 5 ವರ್ಷಕ್ಕೊಂದ್ಸಲಿ 4 ವರ್ಷಕ್ಕೊಂದ್ಸಲಿ ಮಾಡೆಲ್ ಚೇಂಜ್ ಆದಂಗೆ ಸೊ ಈ ಮಾಡೆಲ್ ಬದಲಾಗಿ ಇವಾಗ ETC ಬಂದಿದೆ. ETC ಅಂದ್ರೆ ವೆಕ್ವೈಡ್ ಟ್ಯೂಬ್ ಕಲೆಕ್ಟರ್, ಟ್ಯೂಬ್ ಮಾಡೆಲ್ ಇದೆ. ಬಟ್ ಇದೇನಕ್ಕೆ ಇಟ್ಟಿದ್ದೀರಾ ಸರ್ ಇದನ್ನ? ಸೊ ಪ್ರೆಷರೈಸ್ಡ್ ಸಿಸ್ಟಮ್. ಇವಾಗ ಏನಾಗ್ತಾ ಇದೆ ಅಂದ್ರೆ ಕಸ್ಟಮರ್ಸ್ ಎಲ್ಲ ಅಂತ ಹೈಫೈ ಆಗ್ತಾ ಇದ್ದಾರೆ. ಸೊ ಪ್ರೆಷರ್ ಪಂಪ್ ಯೂಸ್ ಮಾಡ್ತಾ ಇದ್ದಾರೆ, ಜಕ್ಕುಸಿ, ಶವರ್ ಪ್ಯಾನಲ್, ಬಾತ್ ಟಬ್, ಬಾಡಿ ಜೆಟ್ ಇದೆಲ್ಲ ಯೂಸ್ ಮಾಡಬೇಕು ಅಂತ. ಸೊ ಆ ಪ್ರೆಷರ್ ನ ಈ ಮಾಡೆಲ್ ಗಳು ತಡೆಯೋದಿಲ್ಲ. ಪ್ರೆಷರ್ ಪಂಪ್ ಇದು ತಡೆಯೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಮಾಡೆಲ್ ನ ಇಟ್ಟಿದೀವಿ. ಸೊ ಈ ಮಾಡೆಲ್ ನ ಹಾಕಿದಾಗ ಏನಾಗುತ್ತೆ, ಇದರಲ್ಲಿ ಪ್ರೆಷರೈಸ್ಡ್ ಅಂತ ಮಾಡೆಲ್ ಬರುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡ್ರೆ ಕಸ್ಟಮರ್ಸ್ಗೆ ಅವ್ರಿಗೆ ಆ ಪ್ರೆಷರ್ ಏನ್ ಪ್ರೆಷರ್ ಪಂಪ್ ಯೂಸ್ ಮಾಡ್ತಾರೆ ಆ ಪ್ರೆಷರ್ ಪಂಪ್ ಇದು ವಿಥ್ಸ್ಟ್ಯಾಂಡ್ ಆಗುತ್ತೆ. ಜೊತೆಗೆ ಇವಾಗ ಹೀಟ್ ಪಂಪ್ ಟೆಕ್ನಾಲಜಿ ಬಂದಿರೋದ್ರಿಂದ ಕಸ್ಟಮರ್ ಇದಕ್ಕೆ ಅವರು ಹೀಟ್ ಪಂಪ್ ನ ಇನ್ಸ್ಟಾಲೇಷನ್ ಮಾಡ್ಕೋತಾ ಇದ್ದಾರೆ. ಸೊ ಆ ಒಂದು ರೀಸನ್ ಇಂದ ಈ ಮಾಡೆಲ್ ನಾವು ಇನ್ಸ್ಟಾಲೇಷನ್ ಹೀಟ್ ಪಂಪ್ ಜೊತೆ ಇದು ಕಂಬೈನ್ಡ್ ಆಗುತ್ತಾ? ಹೌದು.
ಓಕೆ ಸೊ ಓಕೆ ಕೆಲವು ಮಾಡೆಲ್ಗಳಲ್ಲಿ ನಾವು ಮಾಡ್ಕೊಡ್ತೀವಿ ಸರ್ ಇದ್ರ ಬಗ್ಗೆ ಸರ್. ಇದು ಹೀಟ್ ಪಂಪ್ ನೀವು ಕೇಳಿದಿರಾ, ಗಾಳಿಯಲ್ಲಿ ನೀರು ಹೀಟ್ ಆಗುತ್ತೆ. ಗಾಳಿಯಿಂದ ನೀರು ಇಟ್ಟ ಹೌದು, ಇದು ಹೊಸ ಟೆಕ್ನಾಲಜಿ. ಓಕೆ ನೀವು ನೋಡಿರ್ತೀರಾ ಕೆಲವು ಹೋಟೆಲ್ಗಳೆಲ್ಲ ಹೋದ್ರೆ 24x7 ನಿಮ್ಗೆ ಹಾಟ್ ವಾಟರ್ ಸಿಗುತ್ತೆ. ಕೊಡ್ತಾನೆ ಇರ್ತಾರೆ ದೊಡ್ಡ ಯಾವಾಗ್ಲೂ. ದೊಡ್ಡ PG ಗಳಲ್ಲಿ 300 ಜನ 400 ಜನ ಹುಡುಗರು ಇರ್ತಾರೆ, ಅಷ್ಟು ಜನಕ್ಕೆ ಬಿಸಿನೀರು ಸಿಗುತ್ತೆ ಅಂತಂದ್ರೆ ಅದಕ್ಕೆ ರೀಸನ್ ಹೀಟ್ ಪಂಪ್. ಹೀಟ್ ಪಂಪ್ ಏನಂತಂದ್ರೆ ಗಾಳಿ ಇರ್ಲಿ, ಚಳಿ ಇರ್ಲಿ, ಮಳೆ ಇರ್ಲಿ, ಇದು ಗಾಳಿಯಿಂದ ಹೀಟ್ ಆಗುವಂತದ್ದು, ಬಿಸಿಲು ಅವಶ್ಯಕತೆ ಇರೋದಿಲ್ಲ ಇದು. ಮತ್ತೆ ಕರೆಂಟ್ ಬಿಲ್ ತುಂಬಾ ಕಡಿಮೆ ಬರುತ್ತೆ. ಇವಾಗಿನ ಲೇಟೆಸ್ಟ್ ಟ್ರೆಂಡ್ ಇದು. ಈ ಟ್ರೆಂಡ್ ಆಯ್ತು ಇವಾಗ. ಹೌದು. ಸೊ ಇದನ್ನ ಡೊಮೆಸ್ಟಿಕ್ ಆಗೂ ಯೂಸ್ ಮಾಡಬಹುದು, ಮನೆಗಳಿಗೂ ಯೂಸ್ ಮಾಡಬಹುದು, PG, ಹಾಸ್ಟೆಲ್, ಹೋಟೆಲ್ಸ್ ಕಂಪಲ್ಸರಿ ಇದು ಹೋಗುತ್ತೆ. ಸೊ ಇದು 24x7 365 ಡೇಸ್ ಕೂಡ ನಿಮಗೆ ಗಾಳಿಯಿಂದ ಹೀಟ್ ಆಗುತ್ತೆ. ಓಕೆ ಓಕೆ ಓಕೆ. ಸೊ ಇದು ಕೂಡ ನಾವು ಇನ್ಸ್ಟಾಲೇಷನ್ಸ್ ಮಾಡಿದೀವಿ ಸುಮಾರು. ಸೊ ಆಲ್ರೆಡಿ ಕಸ್ಟಮರ್ ಯೂಸ್ ಮಾಡ್ತಾ ಇದ್ದಾರೆ, ಕಸ್ಟಮರ್ ಕೂಡ ಹ್ಯಾಪಿ ಆಗಿದ್ದಾರೆ. ಸರ್ ನಿಮ್ ವಿಡಿಯೋ ಎಲ್ಲ ನೋಡಿದ್ವಿ, ಪ್ರಾಡಕ್ಟ್ಗಳೆಲ್ಲ ನೋಡಿದ್ವಿ. ಸೊ ಒಂದು ಮ್ಯಾನುಫ್ಯಾಕ್ಚರ್ ಕೂಡ ಹೌದು, ನೀವು ಒಂದು ಟಾಪ್ ಬ್ರ್ಯಾಂಡ್ ಆಗಿ ಕೂಡ ಬಂದಿದ್ದೀರಾ. ಸೊ ನನ್ನ ಕ್ವಶನ್ ಏನಂತಂದ್ರೆ, ನಮ್ಮ ವೀಕ್ಷಕರು ಆಷಾಢ ನಡೀತಾ ಇದೆ, ಒಂದು ಒಳ್ಳೆ ಆಫರ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಏನಾದ್ರು ಪ್ಲಾನ್ ಮಾಡಿದಿರಾ ಸರ್? 100% ಅವ್ರಿಗೆ ಹೆಲ್ಪ್ ಆಗುವಂತ ಒಂದು ಆಫರ್ ನ ತಂದಿದ್ದೀವಿ. ರಿವೀಲ್ ಮಾಡಿ ಸರ್, ತೆಗೆದೇ ಬಿಡಿ. ಹೆಲ್ಮೆಟ್ ISI ಪ್ರೀಮಿಯಮ್ 999 ವರ್ತಿರೋ ಅಂತ ಒಂದು ಹೆಲ್ಮೆಟ್ ನ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಓಕೆ, ಇದು ಲಿಮಿಟೆಡ್ ಸ್ಟಾಕ್. ಸರ್ ಒಂದು ಕ್ವಶನ್ ನನಗೆ, ಯಾಕೆ ಸರ್ ಹೆಲ್ಮೆಟ್ ಅನ್ನ ಚೂಸ್ ಮಾಡಿದ್ರಿ ನೀವು? ಒಂದು ಆಫರ್ ಅಂತ ಬಂದಾಗ ಬೇರೆ ಪ್ರಾಡಕ್ಟ್ ಮಾಡಬಹುದಿತ್ತಲ್ವಾ ನೀವು? ಸರಿ, ಕಸ್ಟಮರ್ಸ್ಗೆ ಯಾವುದೇ ಒಂದು ಆಫರ್ಸ್ ಅಥವಾ ಏನಾದ್ರು ಗಿಫ್ಟ್ ಕೊಟ್ರು, ಈಗ ಇದು ಆಲ್ರೆಡಿ ನಮ್ಮ ಮನೆಯಲ್ಲಿ ಇದೆ, ನಾವು ಯೂಸ್ ಮಾಡಿದಲ್ಲಿ ಎತ್ತಿಟ್ಟಿದೀವಿ, ಸೊ ಇದು ಹಾಗೆ ಹೀಗೆ ಅಂತೇಳಿ ಕಸ್ಟಮರ್ಸ್ಗೆ ಅದು ಬೇಕು ಬೇಡ ಅಂತ ಪರಿಸ್ಥಿತಿ ಬರುತ್ತೆ. ಕರೆಕ್ಟ್, ಹೌದು. ಸೊ ಈ ಹೆಲ್ಮೆಟ್ ಇವಾಗ ಬೆಂಗಳೂರಲ್ಲಿ ಯಾವುದೇ ಒಂದು ಮನೇಲಾದ್ರೂ ಮಿನಿಮಮ್ 2 ವೀಲರ್ಸ್ 1 ನಂಬರ್ 2 ನಂಬರ್ ಇದ್ದೇ ಇರುತ್ತೆ. ಕಂಪಲ್ಸರಿ ಫೈನ್ ಆಗ್ತಾ ಇದ್ದಾರೆ. ಸೊ ಇದು ನಾನ್ ಕೊಡೋ ಗಿಫ್ಟ್ ಅವ್ರಿಗೆ ಯೂಸ್ ಆಗ್ಬೇಕು, ಪ್ರತಿದಿನ ಒಂದು ಮನೆಯಲ್ಲಿ ಯೂಸ್ ಆಗ್ಬೇಕು. ಕರೆಕ್ಟ್. ಈಗ ನಾವು ಕೊಡೋ ಗಿಫ್ಟ್ ಅಥವಾ ಇನ್ನೊಂದು ಅವರೆಲ್ಲ ಒಂದ್ ಕಡೆ ಎತ್ತಿಟ್ಟು ಅದನ್ನ ಬೇಕಾದಾಗ ಯೂಸ್ ಮಾಡಿದ್ರೆ ಅದೇನು ಯೂಸ್ ಬರಲ್ಲ. ಸರಿ, ಸೊ ಹೆಲ್ಮೆಟ್ ಪ್ರತಿಯೊಂದು ಮನೆಗೆ ಯೂಸ್ ಆಗುತ್ತೆ. ಸೊ ಆ ಒಂದು ಕನ್ಸರ್ನ್ ಇಟ್ಕೊಂಡು ನಾವು ಈ ಆಫರ್ ನ ಕೊಡ್ತಾ ಇದೀವಿ. ಒಳ್ಳೆ ಕೆಲಸ ಸರ್ ಇದು ಆಕ್ಚುಲಿ. ಯಾಕಂದ್ರೆ ನೋಡಿ, ಇವಾಗ ಪ್ರತಿ ಇಬ್ರು ಕುತ್ಕೊಂಡ್ರು ಕೂಡ ಇಬ್ರು ಹೆಲ್ಮೆಟ್ ಹಾಕ್ಲೇಬೇಕು. ಕಂಪಲ್ಸರಿ ಮುಂದ್ಗಡೆಯವ್ರು ಹಾಕ್ಬೇಕು, ಹಿಂದ್ಗಡೆಯವ್ರು ಹಾಕ್ಬೇಕು. ಫೈನು ತಪ್ಪಿಸ್ಕೊಂಡಂಗೆ ಆಯ್ತು. ಅದಕ್ಕಿಂತ ಮುಖ್ಯವಾಗಿ ಸೇಫ್ಟಿ. ಹೌದು, ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ನಿಮಗೆ ಕನ್ಸರ್ನ್ ನನ್ಗೆ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು ಸರ್. ಅಂಡ್ ಫೈನಲ್ ಆಗಿ ಬರ್ತಾ ಇರುವಂತದ್ದು, ಯಾರಾದ್ರೂ ನಮ್ಗೆ ಆಫರು ಬೇಕು, ಜೊತೆಲಿ ಒಳ್ಳೆ ಸೋಲಾರು ಹೀಟರು ಬೇಕು ಅಂತಂದ್ರೆ ಎಲ್ಲಿಗೆ ಬರಬೇಕು ಸರ್? ಸರ್, ನಮ್ಮ ಕಂಪನಿ ಶೋರೂಮ್ ಮತ್ತೆ ಹೆಡ್ ಆಫೀಸು ಜ್ಞಾನ ಭಾರತಿ ಮರಿಯಪ್ಪನ ಪಾಳ್ಯ, ಕೆಂಗೇರಿ ರಿಂಗ್ ರೋಡ್, ಆಪೋಸಿಟ್ ಕುಟೀರ ಪಾರ್ಕ್ ರೆಸ್ಟೋರೆಂಟ್. ಇದ್ರ ಆಪೋಸಿಟ್ ಅಲ್ಲಿ ನಮ್ಮ ಶೋರೂಮ್ ಇದೆ. ಶೋರೂಮ್ ಅಲ್ಲಿ ಡಿಸ್ಪ್ಲೇನೂ ಇದೆ, ಜೊತೆಗೆ ಇದು ಹೆಡ್ ಆಫೀಸು. ಕಸ್ಟಮರು ಡೈರೆಕ್ಟ್ ಆಗಿ ನಮಗೆ ಶೋರೂಮ್ ಬಂದು ಪ್ರಾಡಕ್ಟ್ ನ ನೋಡಬಹುದು. ಅಥವಾ ನಾವು ಬೇರೆ ಊರಲ್ಲಿದ್ದೀವಿ, ಆಲ್ ಓವರ್ ಕರ್ನಾಟಕ ನಮ್ದು ಬ್ರಾಂಚಸ್ ಎಲ್ಲ ಇರೋದ್ರಿಂದ ಕರ್ನಾಟಕದ ಯಾವುದೇ ಮೂಲೆಯಿಂದನೂ ನಮ್ಮ ಶೋರೂಮ್ ಬರೋಕ್ಕಾಗಲಿಲ್ಲ ಅಂತಂದ್ರೆ ಜಸ್ಟ್ ಕೆಳಗಡೆ ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಕಸ್ಟಮರ್ ಟೈಮ್ಗೆ ಕಸ್ಟಮರ್ ಮನೆಗೆ ಹೋಗಿ ಫ್ರೀ ಸೈಟ್ ವಿಸಿಟ್ ಮತ್ತೆ ವಾಟರ್ ಟೆಸ್ಟಿಂಗ್ ಮಾಡಿ ಅವ್ರೇನಾದ್ರೂ ಓಕೆ ಅಂದ್ರೆ ಸೇಮ್ ಡೇನೇ ಇನ್ಸ್ಟಾಲೇಷನ್ ಮಾಡ್ಕೊಡೋಕೆ ನಾವು ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಸೇಮ್ ಡೇ ಶಿಪ್ಪಿಂಗ್, ಸೇಮ್ ಡೇ ಫೈನಾನ್ಸ್ ಅಂಡ್ ಸೇಮ್ ಡೇ ನಮಗೆ ಇನ್ಸ್ಟಾಲೇಷನ್ ಖಂಡಿತ ಸರ್. 3 ಕೂಡ ಆಗ್ಬಿಡುತ್ತೆ. ಹೌದು ಸರ್, ನಿಮ್ದು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಏನಾದರೂ ಇದೆಯಾ? ಖಂಡಿತ ಸರ್. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ನಾವಿದ್ದೀವಿ. ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡಿ. ಓಕೆ, ಫೈನಲ್ ಆಗಿ ಇಷ್ಟೊತ್ತು ವಿಡಿಯೋ ನೋಡಿದವ್ರಿಗೆ ಒಂದು ಮಾತು ಹೇಳಬೇಕು ನಿಮ್ಮ ಕಡೆಯಿಂದ, ಸುಪೀರಿಯರ್ ಕಡೆಯಿಂದ, ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೋಲಾರ್ ಬಳಸಿ, ವಿದ್ಯುತ್ ಉಳಿಸಿ. ನಮಸ್ಕಾರ. ನಮಸ್ಕಾರ.